ಸಮರ್ಪಕವಾಗಿ ರಸಗೊಬ್ಬರ ಬೀಜ ಪೂರೈಕೆಗೆ ಹಾಗೂ ಕೃಷಿ ಚಟುವಟಿಕೆಗೆ ಯಾವುದೇ ನಿರ್ಬಂಧವಿಲ್ಲದೆ ಪೆಟ್ರೋಲ್ ಡೀಸೆಲ್ ಪೂರೈಸಲು ಹಾಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ರೈತರಿಗೆ 5 ಲಕ್ಷದವರೆಗೆ ಸಾಲ ನೀಡುವ ಘೋಷಣೆ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು. ಜಿಲ್ಲಾಧ್ಯಕ್ಷರಾದ ದೀಪಾ ಧಾರವಾಡ ಅವರು ಮಾತನಾಡಿ, ರಾಜ್ಯದಾದ್ಯಂತ ಮುಂಗಾರು ಚಟುವಟಿಕೆ ಚುರುಕುಗೊಳ್ಳುತ್ತಿದೆ. ಭೂಮಿ ಹದಗೊಳಿಸುವುದು, ಬೀಜ ಗೊಬ್ಬರ ಸೇಕರಿಸಿಕೊಳ್ಳುವುದು, ಯಂತ್ರೋಪಕರಣಗಳನ್ನು ತಯಾರಿ ಮಾಡುವುದು, ಒಟ್ಟಾರೆಯಾಗಿ ಯುದ್ಧೋಪಾದಿಯಲ್ಲಿ ಮನೆ ಮಂದಿ ಎಲ್ಲ ಕ್ರಿಯಾಶೀಲರಾಗಿರುತ್ತಾರೆ. ಅಂತೆಯೇ ಸರ್ಕಾರ ಕೂಡ ಸಾಮಾಜಿಕ ಉತ್ಪಾದನೆಯಲ್ಲಿ ತೊಡಗಿರುವ ರೈತರಿಗೆ, ಸಮಾಜದ ಆಹಾರ ಉತ್ಪಾದಕರಿಗೆ ಎಲ್ಲಾ ರೀತಿಯ ಕೃಷಿ ಒಳಸೂರಿಗಳನ್ನು ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಪೂರೈಸಬೇಕು. ರೈತರು ಬೀಜ ರಸಗೊಬ್ಬರವನ್ನು ಪಡೆಯಲು ರೈತರು ಸಹ ಹರಸಾಹಸ ಪಡುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬೀಜ ಗೊಬ್ಬರ ಸಿಗದಿದ್ದರೆ ವರ್ಷದ ಬೆಳೆ ರೈತರ ಕೈಗೆ ಸಿಗುವುದಿಲ್ಲ, ಉತ್ಪಾದನೆ ಸಮರ್ಪಕವಾಗಿ ಆಗುವುದಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಗತ್ಯವಾಗಿರುವ ಯೂರಿಯಾ, ಡಿಎಪಿ ಗೊಬ್ಬರ ಮತ್ತು ಬೀಜವನ್ನು ಪೂರೈಸಲು ಸಂಪೂರ್ಣವಾಗಿ ವಿಫಲವಾಗಿದೆ. ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿಸಿಲು ಚಳಿ ಎನ್ನದೆ ಸರತಿ ಸಾಲಿನಲ್ಲಿ ನಿಂತು ಬೀಜ ಗೊಬ್ಬರ ಸಿಗುತ್ತದೋ ಇಲ್ಲವೋ ಎಂಬ ಆತಂಕದಲ್ಲಿ ರೈತ ಕಂಗಾಲಾಗಿದ್ದಾನೆ. ಎಷ್ಟೋ ಕಡೆ ಮಹಿಳೆಯರು ಸಹ ಹೊದಿಕೆಯೊಂದಿಗೆ ರೈತ ಸಂಪರ್ಕ ಕೇಂದ್ರದ ಬಳಿ ವಸ್ತಿ ಮಾಡಿ ಸರತಿ ಸಾಲಲ್ಲಿ ನಿಲ್ಲುವಂತಾಗಿದೆ. ಅದನ್ನ ಬಿಟ್ಟು ಇವತ್ತು ಸರ್ಕಾರಗಳು ಪುಕ್ಕಟೆ ಉಪದೇಶ ಮಾಡ್ತಾ ಇದ್ದಾರೆ ರೈತರಿಗೆ. ಯೂರಿಯಾ ಗೊಬ್ಬರ ಬಳಸಬೇಡ್ರಿ, ಮಿತವಾಗಿ ಬಳಸ್ರಿ, ನ್ಯಾನೋ ಯೂರಿಯಾ ಗೊಬ್ಬರ ಬಳಸ್ರಿ, ಇನ್ನಿತರೆ ಕಾಂಪ್ಲೆಕ್ಸ್ಗಳನ್ನ ಬಳಸ್ರಿ ಅಂತೇಳಿ ಇವತ್ತು ಯಾವ ಬೆಳೆಗೆ ಯಾವ ಗೊಬ್ಬರ ಹಾಕಿದ್ರೆ ಹೆಚ್ಚಿನ ಇಳುವರಿ ಬರುತ್ತೆ ಅಂತೇಳಿ ಏನು ಪ್ರಾತ್ಯಕ್ಷಿಕವಾಗಿ ಪ್ರಯೋಗ ಮಾಡಿರ್ತಕ್ಕಂಥ ರೈತರಿಗೆ ಚೆನ್ನಾಗಿ ಗೊತ್ತಿರೋದು. ಇವತ್ತು AC ರೂಮಲ್ಲಿ ಕುಂತು ಅಧಿಕಾರಿಗಳು ನೀವು ಆ ಗೊಬ್ಬರ ಬಳಸ್ರಿ, ಈ ಗೊಬ್ಬರ ಬಳಸ್ರಿ ಅಂತ ಹೇಳಂತ ಪುಕ್ಕಟೆನ ಇವತ್ತು ಏನು ಕೊಡ್ತಾರೆ ಅವ್ರ ಮೆಸೇಜ್ಗಳನ್ನ, ಇದನ್ನ ನಿಲ್ಲಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅದ್ರ ಜೊತೆನಲ್ಲಿ ಇನ್ನೊಂದು ಕಡೆ ಇವತ್ತು ಏನು ಯುದ್ಧ ಬಂದಿದೆ, ಯುದ್ಧದ ಒಂದು ಪರಿಣಾಮವಾಗಿ ಇವತ್ತು ಬೀಜ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸುಳ್ಳು. ಇದು ಯಾಕೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಯುದ್ಧದ ಒಂದು ಪರಿಣಾಮವಾಗಿ ಕಚ್ಚಾ ಪದಾರ್ಥಗಳು ಸಿಕ್ಕಿಲ್ಲ ಗೊಬ್ಬರ ತಯಾರು ಮಾಡೋದಕ್ಕೆ. ಆದರೆ ಗೌರ್ನಮೆಂಟು ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ದಿದ್ದಾಗಿದ್ರಂದ್ರೆ ಅವರು ಏನು ಬೇರೆ ಕಚ್ಚಾ ಪದಾರ್ಥಗಳನ್ನ ಬೇರೆ ಮೂಲಗಳಿಂದ ತರಿಸ್ಕೋಬೇಕಿತ್ತು. ಅದನ್ನ ಯಾವುದು ಕೂಡ ಪ್ರಯತ್ನ ಮಾಡಿಲ್ಲ. ಇದ್ರ ವಿರುದ್ಧನೂ ಕೂಡ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಕೂಡಲೇ ಸಮರ್ಪಕವಾಗಿ ಗೊಬ್ಬರ ವಿತರಿಸಬೇಕು, ಬೀಜ ವಿತರಿಸಬೇಕು. ಕಾಳು ಸಂತೆನಲ್ಲಿ ಇವತ್ತೇನು ಬ್ಲ್ಯಾಕ್ ಮಾರ್ಕೆಟಿಂಗ್ ಅಲ್ಲಿ ಸಿಗ್ತಾ ಇದೆ ಅದನ್ನ ತಡೆಗಟ್ಟಬೇಕು. ಸಂಪೂರ್ಣವಾಗಿ ರೈತರಿಗೆ, ಬಡ ರೈತರಿಗೂ ಕೂಡ ಯೂರಿಯಾ ಗೊಬ್ಬರ ಬೀಜ ಸಿಗೋ ರೀತಿಯಲ್ಲಿ ಕ್ರಮನ ಕೈಗೊಳ್ಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಧಾರವಾಡ ತಾಲೂಕಾ ಕಾರ್ಯದರ್ಶಿಗಳಾದ ಗೋವಿಂದ ಕೃಷ್ಣಪ್ಪನವರು ಪ್ರತಿಭಟನಾ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶರಣು ಗೋರಾವರ್, ಸಮಿತಿಯ ಸದಸ್ಯರಾದ ಕಲ್ಲಪ್ಪ ಷಣ್ಮುಖನವರ್, ವಿಜಯಲಕ್ಷ್ಮಿ ನಿಕ್ಕಂ, ರುಕ್ಕಮವ್ವ, ಹುಸೇನ್ ಸಾಬ್ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.